ಸ್ನೇಹಿತರೆ, HSRP ನಂಬರ್ ಪ್ಲೇಟನ್ನು ಬುಕ್ ಮಾಡುವಾಗ ಆನ್ಲೈನಲ್ಲಿ ತುಂಬ ಸಮಸ್ಯೆಗಳು ಎದುರಾಗ್ತಾ ಇವೆ. ಇಲ್ಲಿ ನೋಡ್ಬೋದು, ಬುಕ್ ಡೀಟೇಲ್ಸಲ್ಲಿ ಡೀಟೇಲ್ಸ್ ಹಾಕ್ತೀರಾ, ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಫಿಲ್ಟರ್ ಮಾಡ್ತೀರಾ, ಅಪಾಯಿಂಟ್ಮೆಂಟ್ ಸ್ಲಾಟ್ ಅಂತ ಇದೆ, ಇಲ್ಲಿ ಡೀಲರ್ ಅಥವಾ ಹೋಮ್ ಡೆಲಿವರಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹೋಮ್ ಡೆಲಿವರಿ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ಸೊ ಇಲ್ಲಿ ಡೀಲರ್ ಅಪಾಯಿಂಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಒಂದು ಎರರ್ ಶೋ ಆಗ್ತಾ ಇದೆ. ಯಾವ ರೀತಿ ಅಂದರೆ ಈ ರೀತಿ ಎರರ್ ಶೋ ಆಗ್ತಾ ಇದೆ. ಸೊ ಹಾಗಾದರೆ ಈ ಎರರನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗೆ ಹೇಳಿರುವಂತಹ ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಸರ್ವಿಸ್ ಕೊಡ್ತಾರೆ ಇವರು, HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಲು. ಸೊ ಇದರಲ್ಲಿ ಬುಕ್ಕಿಂಗ್ ಅವೈಲಬಿಲಿಟಿ ಫಾರ್ ಸ್ಟೇಟ್ ಆಪ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು, ಕರ್ನಾಟಕನೇ ಮೊದಲನೇ ಹೆಸರಿದೆ. ಆದರೆ ಕರ್ನಾಟಕದಲ್ಲೇ ಇವರು ಆನ್ಲೈನಲ್ಲಿ ನಾವು ಬುಕ್ ಮಾಡೋಕ್ಕೆ ಹೋದಾಗ ಎರರ್ ಬರ್ತಾ ಇದೆ. ಇಲ್ಲಿ ಯುವರ್ ಸೆಷನ್ಸ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂತ, ಇದು ಒಂದ್ಸಲ ಅಲ್ಲ, ಸುಮಾರು 20 ಬಾರಿ ಟ್ರೈ ಮಾಡಿದ್ದೇನೆ ನಾನು, ಆದರೂ ಕೂಡ ಇದೇ ರೀತಿ ಎರರ್ ಶೋ ಆಗ್ತಾ ಇದೆ. ಸೊ ಇದು ಎರರ್ ಯಾಕೆ ಶೋ ಆಗ್ತಾ ಇದೆ ಏನಂತ ನಾನೆಲ್ಲ ಚೆಕ್ ಮಾಡಿ ನೋಡಿದಾಗ ಇದು ಎರರ್ ಶೋ ಆಗ್ತಾ ಇರೋದು ಇದು ಬೇರೆ ಯಾವುದೋ ಟೆಕ್ನಿಕಲ್ ಕಾರಣದಿಂದಾಗಿ ಅಲ್ಲ. ಇವರು ಬುಕ್ ಮೈ ಶಾರ್ಪ್ ಅನ್ನುವಂತಹ ಈ ಒಂದು ವೆಬ್ಸೈಟಿಂದ ಏನಿದೆ ಇವರೇ ಸರಿಪಡಿಸಬೇಕಾಗತ್ತೆ ಈ ಒಂದು ಎರರು. ತುಂಬ ಜನ ಬುಕ್ ಮಾಡ್ತಾ ಇರೋ ಕಾರಣ ಈ ಒಂದು ಎರರ್ ಬರ್ತಾ ಇರಬಹುದು. ಇದೇನಾದರೂ ತಾಂತ್ರಿಕ ಸಮಸ್ಯೆ ಇರಬಹುದು ಅಂತ ಒಂದು ಅನಿಸಿಕೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಯಾವುದೋ ಮಾಹಿತಿ ಎಲ್ಲೂ ಕೊಟ್ಟಿಲ್ಲ ಅವರು. ನಾವೆಲ್ಲ ಬುಕ್ ಮಾಡ್ತೇವೆ, ಎಲ್ಲ ಇಲ್ಲಿವರೆಗೆ ಬರುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ಆಗ್ತಾ ಇತ್ತು, ತುಂಬ ಸುಲಭವಾಗಿ ಆಗ್ತಾ ಇತ್ತು. ಬಟ್ ಇವಾಗ ಈ ಸಮಸ್ಯೆ ಎದುರಾಗ್ತಾ ಇದೆ. ಪ್ರತಿ ಸಲ ಇದೇ ಬರುತ್ತೆ, ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ. ಮತ್ತೆ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅಗೇನ್ ಇಲ್ಲಿ ಬುಕ್ ಮಾಡೋಕ್ಕೆ ಕೇಳುತ್ತೆ. ಮತ್ತೆ ಅಗೇನ್ ನಾವು ಇಲ್ಲೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿದಾಗ ಮತ್ತೆ ಇದನ್ನೆಲ್ಲ ಹಾಕಿ ಕೊಟ್ಟಾಗ ಮತ್ತೆ ಸೇಮ್ ಎರರ್ ಬರುತ್ತೆ. ಅದಕ್ಕೆ ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಇದು ಇಲ್ಲಿ ಒಂದೇ ಆಪ್ಷನ್ ಇದೆ ಕ್ಲಿಕ್ ಮಾಡಿ ಬುಕ್ ಮಾಡೋಕ್ಕೆ. ಇದು ಬಿಟ್ಟರೆ ಬೇರೆ ಕಡೆ ಆಪ್ಷನ್ ಸಿಗ್ತಾ ಇಲ್ಲ, ಬೇರೆ ಕಡೆ ಕೂಡ ಆಪ್ಷನ್ ಇಲ್ಲ. ಅದಕ್ಕೆ ಈ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಎಲ್ರಿಗೂ ತಿಳಿಸಿ ಈ ಒಂದು ಸಮಸ್ಯೆ ಪರಿಹಾರ ಆಗೋವರೆಗೆ ಸ್ವಲ್ಪ ವೇಟ್ ಮಾಡಿ ಅಂತ. ಏನು ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ.